ನಾಳೆ ಬಾಗಲಕೋಟೆ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆ ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಕೌಂಟಿಂಗ್ ನಡೆಯುತ್ತೆ, ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ. 8:15ಗೆ EVM ಮತಗಳ ಎಣಿಕೆ ಶುರುವಾಗುತ್ತೆ. ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯಕ್ಕೆ 63 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 900ಕ್ಕೂ ಅಧಿಕ ಪೊಲೀಸರನ್ನು ಅಲ್ಲಿ ನಿಯೋಜಿಸಲಾಗಿದೆ. ಈ ಬಾರಿ ಮತಕ್ಷೇತ್ರದಲ್ಲಿ 68% ಮತದಾನ ಆಗಿದೆ. ಸೊ ಹೀಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ನೋಡಬೇಕಾಗಿದೆ. ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ, BJPಯಿಂದ ಬೀರಣ್ಣ ಚರಂತಿಮಠ್ ಇಬ್ಬರ ನಡುವೆ ಜಿದ್ದಾಜಿದ್ದಿನ ಫೈಟ್ ಇತ್ತು, ಪ್ರತಿಷ್ಠೆಯ ಫೈಟ್ ಇತ್ತು. HY ಮೇಟಿ ಅವರ ನಿಧನದ ಕಾರಣಕ್ಕಾಗಿ ತೆರವಾಗಿದ್ದಂಥ ಕ್ಷೇತ್ರ ಅದು. ಈಗ HY ಮೇಟಿ ಕುಟುಂಬದ ಕುಡಿ ಉಮೇಶ್ ಮತ್ತೊಮ್ಮೆ ಶಾಸಕರಾಗಿ ತಮ್ಮ ಪಾರುಪತ್ಯವನ್ನು ಮುಂದುವರಿಸ್ತಾರಾ ಅಥವಾ BJPಯ ವೀರಣ್ಣ ಚರಂತಿಮಠ ಶಾಸಕರಾಗ್ತಾರಾ ನೋಡಬೇಕಾಗಿದೆ. ನಾಳೆ 12 ಗಂಟೆ ಒಳಗಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಶುರುವಾಗಿ 12 ಗಂಟೆ ಅಬ್ಬಬ್ಬ ಅಂತ ಹೇಳಿದ್ರೆ 3:30ಯಿಂದ 4 ಗಂಟೆಗಳ ಒಳಗಾಗಿ ಅಭ್ಯರ್ಥಿಗಳ ಹಣೆಬರವನ್ನು, ಮತದಾರ ಬರೆದಿರುವಂಥ ಹಣೆಬರವನ್ನು ಪ್ರಕಟಿಸಲಾಗುತ್ತೆ. ನಾಳೆ ಮತ ಎಣಿಕೆ ಪೂರ್ವ ಸಿದ್ಧತೆ ಎಲ್ಲ ಕೈಗೊಳ್ಳಲಾಗಿದೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಕೌಂಟಿಂಗ್ ಸ್ಟಾಫ್ ಆಗಲಿ ಅದನ್ನು ಅವರು ಕೂಡ ತರಬೇತಿ ಕೂಡ ಒಂದು ತರಬೇತಿ ಆಗಿತ್ತು. ಇವಾಗ 2ನೇ ತರಬೇತಿ ಇವತ್ತು ಕೊಡ್ತಾಯಿದ್ದೀವಿ. ಇವಾಗ 11 ಗಂಟೆಗೆ ಅದು ನಿಗದಿಪಡಿಸಲಾಗಿದೆ. ಮತ್ತು ಅದೇ ರೀತಿ ಈ ಸತಿ ಒಂದು ಚುನಾವಣಾ ಆಯೋಗವು ID ಕಾರ್ಡ್ ಬಳಿ QR ಕೋಡ್ ಇದು ಮುಖಾಂತರ ಇದು ಮಾಡ್ತಾಯಿದ್ದಾರೆ. QR ಕೋಡ್ ಸ್ಕ್ಯಾನಿಂಗ್ ಇದ್ರ ಮುಖಾಂತರ ಅವ್ರದ್ದು ಐಡೆಂಟಿಫಿಕೇಷನ್ ಗುರುತು ಇದು ಮಾಡಿ ಅವ್ರಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ ನೀಡಿದೆ. ಈಗಾಗಲೇ ಅದರ ಸಿದ್ಧತೆ, ಚುನಾವಣೆ ಪೂರ್ವ ಸಿದ್ಧತೆ ಎಲ್ಲನೂ ಕೈಗೊಳ್ಳಲಾಗಿದೆ. ನಮ್ಮದು 14